ನಮಸ್ಕಾರ ವಿದ್ಯಾರ್ಥಿಗಳಿಗೆ. ಪ್ರಥಮ PUC ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಪರಿಕಲ್ಪನೆ ಕುರಿತು ನಾವು ತಿಳ್ಕೊತಾ ಹೋಗೋಣ. ಇಲ್ಲಿ ಶಿಕ್ಷಣದ ಪರಿಕಲ್ಪನೆ ಅಂತ ಹೇಳಿದಾಗ ಸರ್ವಸಾಮಾನ್ಯವಾಗಿ ಭೂಮಿಯ ಮೇಲೆ ಜೀವಿಗಳು ಏನಪ್ಪಾ ಅಂದ್ರೆ ಹುಟ್ಟು ನಿಜಕ್ಕೂ ಏನಾಗಿರುತ್ತದೆ, ರಹಸ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಹಲವಾರು ಈ ಹುಟ್ಟನ್ನ ಆಕಸ್ಮಿಕ ಅಂದ್ರೆ ಮತ್ತೆ ಹಲವರು ದೇವರ ಸೃಷ್ಟಿ ಅಂತೇಳಿ ಏನಪ್ಪಾ ಅಂದ್ರೆ ನಂಬ್ತಾ ಹೋಗ್ತಾರೆ, ಕರೀತಾರೆ. ಹಾಗೆ ಮಾತುಗಳನ್ನ ನಂಬ್ತಾ ಹೋಗ್ತಾರೆ. ಜೀವಿಗಳಲ್ಲಿ ಪ್ರಾಣಿಗಳು ಪ್ರಜ್ಞಾಸ್ಥಿತಿ ಹೊಂದಿವೆ. ಅದರಲ್ಲಿ ಮಾನವ ಸಹ ಹೆಚ್ಚು ತನ್ನ ಬೌದ್ಧಿಕ ಶಕ್ತಿ ಸಾಮರ್ಥ್ಯದಿಂದ ಏನಪ್ಪಾ ಅಂದ್ರೆ ಉಳಿದೆಲ್ಲ ಪ್ರಾಣಿಗಳ ಮೇಲೆ ತನ್ನ ಹಿಡಿತ ಮತ್ತು ಆ ಪಟುತ್ವವನ್ನು ಸಾಧಿಸಿದವನಾಗಿದ್ದಾನೆ. ಯಾಕಂದ್ರೆ ಅವನು ವಿಶೇಷವಾಗಿ ಈ ಸಾಮಾನ್ಯ ಪ್ರಾಣಿ ಜೀವಿಗಳಿಗಿಂತ ಆತ ವಿಶೇಷ ಬುದ್ಧಿವಂತನಾಗಿರುವುದರಿಂದ ಆತನಿಗಿಂತ ಮೇಲು ಏನಪ್ಪಾ ಅಂದ್ರೆ ಸ್ಥಾನವನ್ನ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥದ್ದು. ಮಾನವ ಬುದ್ಧಿವಂತ ಹಾಗೂ ಕ್ರಿಯಾಶೀಲನಾಗಿರುವುದರಿಂದ ಸರಿ ತಪ್ಪು ಮತ್ತು ಸರಿ ತಪ್ಪು ಅನ್ನೋ ವಿವೇಚನೆಯಿಂದ ಆಲೋಚನೆಯಿಂದ ಸಮಸ್ಯೆಗಳನ್ನ ಏನ್ ಮಾಡ್ತಾ ಇದ್ದಾನೆ, ಪರಿಹಾರವನ್ನ ಕಂಡುಕೊಳ್ಳುವಂತ ನಿರ್ಧಾರವನ್ನ ತೆಗೆದುಕೊಂಡು ತನ್ನ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥದ್ದು ನಾವು ನೋಡ್ತೀವಿ. ಇಷ್ಟೆಲ್ಲ ಅಲ್ಲದೆ ತನ್ನ ಬುದ್ಧಿವಂತಿಕೆಯ ಪ್ರಭಾವದಿಂದ ಪ್ರಕೃತಿಯ ಒಂದು ಸಂಪನ್ಮೂಲಗಳನ್ನ ಒಂದು ಒಂದು ವ್ಯವಸ್ಥಿತವಾಗಿ ಕೊಳ್ಳುವ ಮೂಲಕ ತನ್ನ ಬೆಳವಣಿಗೆ ಮತ್ತು ವಿಕಾಸವನ್ನ ಏನಪ್ಪ ಅಂದ್ರೆ ಕಂಡುಕೊಳ್ತಾ ಇದ್ದೇನೆ. ತನ್ನ ವಿಕಾಸವನ್ನ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಈ ಬೌದ್ಧಿಕ ಸಾಮರ್ಥ್ಯದಿಂದಲೇ ತನ್ನ ಇತರ ಪ್ರಾಣಿಗಳಿಗಿಂತ ಆತ ಏನಾಗಿದ್ದಾನೆ, ಬಹಳಷ್ಟು ಏನಪ್ಪಾ ಅಂದ್ರೆ ಚಾತುರ್ಯವನ್ನ ಹೊಂದಿದ್ದಾನೆ, ಬಹಳಷ್ಟು ಭಿನ್ನವಾಗಿದ್ದಾನೆ ಅಂತ ಹೇಳ್ತೀವಿ. ತನ್ನ ಮಾನಸಿಕ ಸಾಮರ್ಥ್ಯಗಳಿಂದಾಗಿ ಮಾನವ ಕ್ರಿಯಾಶೀಲನಾಗಿ ಅಭಿವೃದ್ಧಿ ಪರನಾಗಿಯೂ ಮತ್ತು ಕಾರ್ಯ ತತ್ಪರನಾಗಿದ್ದು ಆತ ಏನಪ್ಪ ಅಂದ್ರೆ ಜೀವನವನ್ನ ಸಮಾಜದಲ್ಲಿ ನಡೆಸ್ತಾ ಇದ್ದಾನೆ. ಈ ಕಾರಣದಿಂದಲೇ ಬದುಕಿನ ಎಲ್ಲಾ ಕ್ಷೇತ್ರಗಳ ಪ್ರಗತಿಗೆ ಮಾನವನ ಏನಾಗಿದ್ದಾನೆ, ಕಾರಣನಾಗಿದ್ದಾನೆ. ಯಾಕಂದ್ರೆ ದಿನನಿತ್ಯ ತನ್ನ ಒಂದು ಕಲಿಕೆಯಲ್ಲಿ ತನ್ನ ಒಂದು ವರ್ತನೆಗಳಲ್ಲಿ ಬದಲಾವಣೆಗಳನ್ನ ಮಾಡ್ಕೋತಾ ವಿಕಾಸವನ್ನು ಹೊಂದುತ್ತಾ ಎಲ್ಲಾ ಕ್ಷೇತ್ರಗಳಲ್ಲಿ ತಾನು ಏನಪ್ಪ ಅಂದ್ರೆ ಪ್ರಗತಿಯನ್ನ ಸಾಧಿಸುವಂತ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾನೆ. ಅದರಲ್ಲೂ ಪ್ರಮುಖವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಕ್ಷೇತ್ರಗಳಲ್ಲೂ ಉತ್ತುಂಗ ಶಿಖರಕ್ಕೇರಿ ತನ್ನ ಮಾನವ ಏನಪ್ಪ ಅಂದ್ರೆ ಒಂದು ಹೂವಿಗೆ ಮಿಟಿಕಲಾದಷ್ಟು ಏನಪ್ಪ ಅಂದ್ರೆ ಬೆಳೆದು ನಿಂತಿರ್ತಕ್ಕಂಥದ್ದನ್ನು ನೋಡ್ತೀವಿ. ಪ್ರಾಯಶಃ ಇಷ್ಟೆಲ್ಲ ಅಭಿವೃದ್ಧಿ ಹಾಗೂ ಪ್ರಗತಿ ಅವನ ಒಂದು ಅಡಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನ ಹೊರತಂದು ತನ್ನ ವಿಕಾಸಗೊಳಿಸುತ್ತಿರುವುದು ಯಾವ್ದಪ್ಪ ಅಂತಂದ್ರೆ ಅದು ಶಿಕ್ಷಣವೇ ಕಾರಣವಾಗಿದೆ. ಯಾಕಂದ್ರೆ ಇಷ್ಟು ಉನ್ನತ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನಪ್ಪ ಅಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಶಿಕ್ಷಣ. ಹಾಗಾಗಿ ಶಿಕ್ಷಣ ಮಾನವನಿಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಸಹಜ ಶಕ್ತಿ ಸಾಮರ್ಥ್ಯಗಳನ್ನ ಪ್ರಕಟಪಡಿಸಿ ಅವನನ್ನ ಕ್ರಿಯಾಶೀಲನನ್ನಾಗಿ ಮತ್ತು ಪ್ರಗತಿ ಹೊಂದುವಂತೆ ಸಾಗುವಂತೆ ಮಾಡಿರ್ತಕ್ಕಂಥದ್ದು ಯಾವುದು, ಶಿಕ್ಷಣ. ಹಾಗಾಗಿ ಶಿಕ್ಷಣ ಅಂದ್ರೆ ಮೂಲಭೂತ ಪ್ರಶ್ನೆಗೆ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಮ್ಗೆ ವಿವೇಚನೆ. ಪ್ರಾಚೀನ ಕಾಲದಿಂದಲೂ ಆಧುನಿಕ ಕಾಲದವರೆಗೆ ಖ್ಯಾತ ಚಿಂತಕರ ಒಂದು ಉತ್ತರ ಹುಡುಕುವಂತ ಪ್ರಯತ್ನದಲ್ಲಿ ಇಂದಿಗೂ ನಡೆಯುತ್ತಲೇ ಇದೆ. ಹಾಗಾಗಿ ಶಿಕ್ಷಣ ಪದಕ್ಕೆ ಒಂದು ನಿಖರವಾದಂತ ಒಂದು ನಿಖರ ಅಂದ್ರೆ ಒಂದು ಪರಿಪೂರ್ಣ ಅರ್ಥವನ್ನ ಕೊಡುವುದರಲ್ಲಿ ಕಷ್ಟ ಸಾಧ್ಯ. ಮತ್ತು ವಿವಿಧ ಚಿಂತಕರು ಏನ್ ಮಾಡಿದ್ದಾರೆ, ತಮ್ಮದೇ ಆದಂತ ಒಂದು ವಿಚಾರಗಳನ್ನ ತಮ್ಮದೇ ಆದಂತ ರೀತಿಯಲ್ಲಿ ಶಿಕ್ಷಣಕ್ಕೆ ಅರ್ಥವನ್ನು ನೀಡಿದ್ದಾರೆ. ತಮ್ಮ ಬೌದ್ಧಿಕ ಸಾಮರ್ಥ್ಯ ಹಾಗೂ ಬದುಕಿನ ಚಿಂತಕರು ತಮ್ಮದೇ ಆದಂತ ರೀತಿಯಲ್ಲಿ ಶಿಕ್ಷಣಕ್ಕೆ ಅರ್ಥವನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಏನೇ ಆದರೂ ಶಿಕ್ಷಣ ಪದವನ್ನ ಒಂದೆರಡು ಪುಟಗಳಲ್ಲಿ ವಿವರಿಸಲಾಗುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನ ಹೊಂದಿರ್ತಕ್ಕಂಥದ್ದು. ಹಾಗಾದ್ರೆ ಮಗು ಜನ್ಮದಿಂದಲೂ
ವೃದ್ಧನವರೆಗೆ ಏನಪ್ಪಾ ಅಂದ್ರೆ ಕಲಿತಾನೆ ಇರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಒಂದು ಅಂತ್ಯ ಅನ್ನೋದಿಲ್ಲ. ಹಾಗಾಗಿ ಅದು ಬಹಳಷ್ಟು ವಿಶಾಲ ಅರ್ಥವನ್ನ ಪದವಾಗಿದ್ದು ಇಡೀ ಬದುಕಿನ ಅನುಭವಗಳನ್ನ ಏನಪ್ಪಾ ಅಂದ್ರ ಒಳಗೊಂಡಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಶಿಕ್ಷಣ. ಹಾಗಾಗಿ ಶಿಕ್ಷಣದ ಒಂದು ಅರ್ಥವನ್ನ ನಾವು ನೋಡಿದಾಗ ಒಂದು ವ್ಯವಸ್ಥಿತವಾಗಿ ನಾವು ಹಿಂದೆ ನೋಡ್ತೀವಿ, ವ್ಯವಸ್ಥಿತವಾಗಿ ಒಂದು ತಜ್ಞರುಗಳು ತಮ್ಮದಂತ ಒಂದು ವ್ಯವಸ್ಥಿತವಾಗಿ ಅರ್ಥವನ್ನ ನೀಡ್ತಾ ಹೋಗಿದ್ದಾರೆ. ಸೊ ಮೀನಿಂಗ್ ಆಫ್ ದ ಪ್ರೋಸೆಸ್ ಆಫ್ ಎಜುಕೇಶನ್ ಅಂತ ಹೇಳಿದಾಗ ಶಿಕ್ಷಣ ಅಂದ್ರೆ ಎಜುಕೇಶನ್ ಎಂಬ ಪದದ ಉತ್ಪತ್ತಿ ಏನಪ್ಪಾ ಅಂತಂದ್ರೆ ಶಿಕ್ಷಣ ಪದಕ್ಕೆ ಒಂದು ಸಮನಾಗಿರ್ತಕ್ಕಂಥ. ಎಜುಕೇಶನ್ ಎಂಬ ಪದದ ಉತ್ಪತ್ತಿ ಶಿಕ್ಷಣ ಪದಕ್ಕೆ ಸಮನಾಗಿರ್ತದೆ. ಹಾಗಾದ್ರೆ ಏನು ಶಿಕ್ಷಣ ಅಂತಂದ್ರೆ ವಿದ್ಯೆ ಅಂತಲೂ ಕರೆಯುವರು. ಶಿಕ್ಷಣ ಅಂತಂದ್ರೆ ವಿದ್ಯೆ ಅಂತೇಳಿ ಕರೀತಾರೆ. ವಿದ್ಯೆ ಅಂದ್ರೆ ಏನು ಅಂದ್ರೆ ಪದ ಅರ್ಥ ವಿದ್ ಎನ್ನುವ ಸಂಸ್ಕೃತ ಧಾತುವಿನಿಂದ ಉತ್ಪತ್ತಿ ಅಂದ್ರೆ ಹುಟ್ಟಿಕೊಂಡಿದ್ದು ಅಂತೇಳಿ ಅರ್ಥ. ಏನು ವಿದ್ಯೆ ಎಂಬ ಪದ ವಿದ್ ಎನ್ನುವ ಸಂಸ್ಕೃತ ಧಾತುವಿನಿಂದ ಹುಟ್ಟಿಕೊಂಡಿದ್ದು. ಹಾಗಾದ್ರೆ ಏನು ವಿದ್ ಅಂತಂದ್ರೆ, ವಿದ್ಯೆ ಅಂತಂದ್ರೆ ಏನು ಅದರ ಅರ್ಥ ಅಂತಂದಾಗ ತಿಳಿ ಮತ್ತು ಅರಿ ಎಂಬ ಅರ್ಥವನ್ನ ಕೊಡ್ತಕ್ಕಂಥದ್ದು. ತಿಳಿ ಮತ್ತು ಅರಿ ಅನ್ನೋ ಒಂದು ಅರ್ಥವನ್ನ ಕೊಡ್ತಕ್ಕಂಥದ್ದು ಯಾವುದು ವಿದ್ಯೆ ಅನ್ನೋ ಪದದ ಅರ್ಥವನ್ನ. ಸಂಸ್ಕೃತ ಧಾತುವಿನಿಂದ ಬಂದಿರತಕ್ಕಂಥ ಹುಟ್ಟಿರ್ತಕ್ಕಂಥ ಪದಕ್ಕೆ ತಿಳಿ ಮತ್ತು ಅರಿ ಅನ್ನೋ ಒಂದು ಅರ್ಥವನ್ನ ಕೊಡ್ತಕ್ಕಂಥದ್ದು. ಇದರ ಒಂದು ಅರ್ಥ ಅಂತ ಹೇಳಿದಾಗ ಯಾವುದೇ ವಸ್ತು ಘಟನೆ ಕುರಿತು ತಿಳಿಯುವ ಮತ್ತು ಅರಿಯುವ ಸಾಮರ್ಥ್ಯ ಎಂದಾಗುತ್ತದೆ. ಏನು ತಿಳಿ ಮತ್ತೆ ಅರಿ ಅಂದ್ರೆ ಏನ ಅರ್ಥ ಅಂದ್ರೆ ಯಾವುದೇ ಒಂದು ವಸ್ತುವಿನ ವಸ್ತು ಅಥವಾ ಘಟನೆಯ ಕುರಿತು ತಿಳಿದುಕೊಳ್ಳುವ ಮತ್ತು ಅರಿತುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು ಯಾವುದು ವಿದ್ಯೆ ಅನ್ನೋದನ್ನ ತಿಳಿ ಮತ್ತು ಅರಿ ಅನ್ನೋ ಅರ್ಥವನ್ನ ಕೊಡ್ಲಾಗುತ್ತೆ. ಸೊ ಹೀಗೆ ಮುಂದುವರಿತಾ ಶಿಕ್ಷಣ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಒಂದು ಪದವನ್ನ ಸಮನಾರ್ಥವಾಗಿ ಬಳಕೆ ಮಾಡಲಾಗ್ತಾ ಇದೆ. ಏನು ಶಿಕ್ಷಣ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಸಮನಾರ್ಥಕ ಪದ ಅಂದ್ರೆ ಎಜುಕೇಶನ್ ಎಂಬ ಸಮನಾರ್ಥಕ ಪದ ಏನಪ್ಪ ಅಂದ್ರೆ ಬಳಕೆಯಲ್ಲಿದೆ. ಶಿಕ್ಷಣಕ್ಕೆ ಎಜುಕೇಶನ್ ಎಂಬ ಸಮನಾರ್ಥಕ ಪದ ಬಳಕೆಯಲ್ಲಿದೆ. ಏನಾಗಾದ್ರೆ ಎಜುಕೇಶನ್ ಇದು ಎಲ್ಲಿಂದ ಬಂದಿದೆ, ಯಾವ ಭಾಷೆಯಿಂದ ಉಟ್ಕೊಂಡಿದೆ ಅಂತಂದಾಗ ಎಜುಕೇಶನ್ ಎಂಬ ಪದ ಲ್ಯಾಟಿನ್ ಭಾಷೆಯ, ಎಜುಕೇಶನ್ ಎಂಬ ಪದವು ಲ್ಯಾಟಿನ್ ಭಾಷೆಯ 3 ಪದಗಳನ್ನ ಒಳಗೊಂಡು ಉತ್ಪತ್ತಿಗೊಂಡಿದೆ. ಏನಪ್ಪಾ ಅಂದ್ರೆ ಎಜುಕೇಟಮ್, ಎಜುಕೇರ್ ಮತ್ತು ಎಜುಸೇರ್. ಈ 3 ಪದಗಳಿಂದ ಏನಪ್ಪಾ ಅಂದ್ರೆ ಎಜುಕೇಶನ್ ಅನ್ನೋ ಪದವು ಉತ್ಪತ್ತಿಗೊಂಡಿದೆ. ಈ 3 ಪದಗಳಿಂದ ಏನು ಲ್ಯಾಟಿನ್ ಭಾಷೆಯ ಎಜುಕೇಶನ್ ಎಂಬ ಪದ ಲ್ಯಾಟಿನ್ ಭಾಷೆಯ ಎಜುಕೇಟಮ್, ಎಜುಕೇರ್ ಮತ್ತು ಎಜುಸೇರ್ ಎಂಬ ಪದಗಳಿಂದ ಏನಪ್ಪಾ ಅಂದ್ರೆ ಹುಟ್ಟಿಕೊಂಡಿರ್ತಕ್ಕಂಥ ಪದ. ಹಾಗಾದ್ರೆ ಏನು 3 ಪದಗಳು ಏನು ಅರ್ಥವನ್ನ ಕೊಡುತ್ತದೆ ಅಂತಂದಾಗ ಎಜುಕೇಟಮ್ ಅಂತಂದ್ರೆ ಟು ಟ್ರೈನ್, ಎಜುಕೇಟಮ್ ಅಂತಂದ್ರೆ ಟು ಟ್ರೈನ್ ಆರ್ ಆಕ್ಟ್ ಆಫ್ ಟೀಚಿಂಗ್ ಆರ್ ಟ್ರೈನಿಂಗ್ ಅಂತ ಹೇಳಿ 3 ಅರ್ಥವನ್ನ ಕೊಡ್ತಕ್ಕಂಥದ್ದು ಏನು ಎಜುಕೇಟಮ್ ಅಂತಂದ್ರೆ. ಏನು ಈ 3 ಅರ್ಥವನ್ನ ಕೊಡ್ತಕ್ಕಂಥದ್ದು, ಇದಕ್ಕೆ ಕನ್ನಡದ ಅರ್ಥ ಏನ್ ಕೊಡುತ್ತಪ್ಪ ಅಂತಂದ್ರೆ ತರಬೇತುಗೊಳಿಸು ಅಥವಾ ಬೋಧನಾ ಕಾರ್ಯ ಅಥವಾ ತರಬೇತಿ. ಈ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಈ ಎಜುಕೇಟರ್ ಪದವು ಏನಪ್ಪಾ ಅಂದ್ರೆ ಅರ್ಥವನ್ನ ಕೊಡುತ್ತೆ. ಅಂದ್ರೆ ಒಂದು ಮಗುನ ಸರಿಯಾದ ರೀತಿಯಲ್ಲಿ ತರಬೇತಿಯನ್ನು ಗೊಳಿಸ್ತಕ್ಕಂಥದ್ದು, ಸರಿಯಾದ ರೀತಿಯಲ್ಲಿ ಆತನಿಗೆ ಬೋಧಿಸ್ತಕ್ಕಂಥದ್ದು, ಅಜ್ಞಾನದಿಂದ ಜ್ಞಾನದ ಕಡೆಗೆ ಸರಿಯಾಗಿ ಬೋಧಿಸುವಂಥದ್ದು, ಸರಿಯಾಗಿ ತರಬೇತಿಗೊಳಿಸ್ತಕ್ಕಂಥದ್ದು, ಅದಕ್ಕೆ ಸರಿಯಾಗಿ ಒಂದು ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಆಗಿದೆ ಎಜುಕೇಟಮ್ ಅನ್ನೋ ಪದದಿಂದ. ಈ 3 ಪದಗಳಿಂದ ಏನಪ್ಪಾ ಅಂದ್ರೆ ಹೇಳ್ತಕ್ಕಂಥದ್ದು, ಈ 3 ಪದಗಳಿಂದ ಮಗುಗೆ ಒಂದು ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು. ಹಾಗೆ ಇಲ್ಲಿ ಹಾಗೆ ಮುಂದುವರಿತಾ ಏನಪ್ಪಾ ಅಂದ್ರೆ ಈ ಎಜುಕೇಟಮ್ ಪದವನ್ನ ಬಿಡಿಸಿ ನೋಡಿದಾಗ, ಎಜುಕೇಟಮ್ ಪದವನ್ನು ಬಿಡಿಸಿ ನೋಡಿದಾಗ ಈ ಅಂತಂದಾಗ ಫ್ರಮ್ ಇನ್ಸೈಡ್ ಅಂದ್ರೆ ಮಗುವಿನ ಅಂತರಾಳದಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ಒಳಗಿನಿಂದ ಅಂದ್ರೆ ಆಂತರಿಕತೆಯಿಂದ
ಡ್ಯೂಕು ಅಂತಂದ್ರೆ ಟು ಲೀಡ್ ಅಂತಂದ್ರೆ, ಲೀಡ್ ಔಟ್ ಅಂತಂದ್ರೆ ಅದನ್ನ ಹೊರದಾರಿಗೆ ತೋರಿಸು, ಅಂದ್ರೆ ಅಂತರ್ಗತಿಯಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಹೊರಗೆ ಹಾಕ್ತಕ್ಕಂಥದ್ದು, ಹೊರಗೆ ತಗೊಂಡ್ಬರ್ತಕ್ಕಂಥದ್ದು ಅಂತೇಳಿ ಇಲ್ಲಿ ಅರ್ಥವನ್ನು ಕೊಡತಾಗ್ತದೆ. ಹಾಗಾಗಿ ಆಂತರಿಕತೆಯನ್ನ ಬಾಯತೆಗೆ ತರುವ ವಿಧಾನವೇ ಶಿಕ್ಷಣ ಎಂಬ ಪದವನ್ನ ಮೂಡಿ ಬರುತ್ತದೆ. ಅಂದ್ರೆ ಆ ಮಗುವಿನಲ್ಲಿರ್ತಕ್ಕಂಥ ಒಂದು ಆಂತರಿಕವಾಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನ, ಒಂದು ಜ್ಞಾನವನ್ನ, ಒಂದು ಸಾಮರ್ಥ್ಯವನ್ನ ಹೊರ ಹಾಕುವಂತ ಒಂದು ಕೆಲಸ ಯಾವ್ದು ಮಾಡುತ್ತೆ? ಶಿಕ್ಷಣ ಮಾಡುತ್ತೆ. ಹಾಗಾಗಿ ಇದರ ಅರ್ಥ ಮಗುವಿನಲ್ಲಿ ಅಡಗಿರ್ತಕ್ಕಂಥ ಅಂತರ್ಶಕ್ತಿಯನ್ನ, ಆಂತರಿಕ ಶಕ್ತಿಗಳನ್ನ ಹೊರತಂದು ವಿಕಸಿಸುವಂತ, ಅಂದ್ರೆ ವಿಕಾಸ ಮಾಡುವಂತೆ ಮಾರ್ಗದರ್ಶನ, ಒಂದು ಒಂದು ಮಾರ್ಗದರ್ಶನ, ಒಂದು ಸಮಾಯೋಜನೆ ಮಾಡತಕ್ಕಂಥ, ಒಂದು ಸಮಾಲೋಚನೆಯಿಂದ ಮಾರ್ಗದರ್ಶನ ಸಲಹೆಗಳನ್ನ ನೀಡತಕ್ಕಂಥ ಕಾರ್ಯ ಮಾಡುವಂತ ವಿಧಾನವೇನಂತ ಕರೆದರೆ ಅಲ್ಲಿ ಶಿಕ್ಷಣ ಅಂತ ಹೇಳ್ತಾರೆ. ಒಂದು ವ್ಯವಸ್ಥಿತವಾಗಿ ಏನೋ ಬೇಕಾಬಿಟ್ಟಿಯಾಗಿ ಮಗುಗೆ ತರಬೇತಿ, ಒಂದು ಪಾಠ ಮಾಡತಕ್ಕಂಥದ್ದೆಲ್ಲ, ಒಂದು ಶಿಕ್ಷಣ ಕೊಡ್ತಕ್ಕಂಥದ್ದೆಲ್ಲ, ಒಂದು ಹೇಳಿಕೆಯನ್ನ, ಒಂದು ಸಲಹೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದಲ್ಲ, ಒಂದು ವ್ಯವಸ್ಥಿತವಾಗಿ ಮಗುವಿನ ಆಂತರಿಕ ಒಂದು ಶಕ್ತಿ ಸಾಮರ್ಥ್ಯಗಳನ್ನ ಬಾಹ್ಯತೆಗೆ, ಅಂದ್ರೆ ಬಾಹ್ಯ ಹೊರಗಡೆ ಹಾಕ್ತಕ್ಕಂಥದ್ದು, ಇದರ ಒಂದು ಅರ್ಥವನ್ನ ನೀಡಲಾಗುತ್ತೆ. ಇದು ಎಜುಕೇಟರ್ ನಿಂದ ಬರ್ತಕ್ಕಂಥ ಒಂದು ವಿವರಣೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ. ಎರಡನೇ ಪದ ಏನಾಗಿದೆ ಎಜುಕೇಶನ್ ಅಲ್ಲಿ? ಎರಡನೇ ಪದ ಏನಪ್ಪ ಅಂದ್ರೆ ಎಜುಕೇರ್ ಅಂತ ಹೇಳ್ತೀವಿ. ಏನು ಎಜುಕೇರ್ ಅಂತಂದ್ರೆ ಟು ಬ್ರಿಂಗ್ ಅಪ್, ಅರ್ಥ ಟು ಬ್ರಿಂಗ್ ಅಪ್ ಅಂತ ಹೇಳಿ ನಾವು ಕರೆಯಲಾಗುತ್ತೆ. ಎಜುಕೇರ್ ಅಂತಂದ್ರೆ ಅದರ ಅರ್ಥ ಮೇಲಕ್ಕೆತ್ತಾ ಎಂದು ಹೇಳಲಾಗ್ತದೆ. ಏನ್ ಮೇಲಕ್ಕೆತ್ತಾ ಅಂತಂದ್ರೆ ಮಗುವಿನನ್ನ ಒಂದು ಕಲಿಕೆ ಸಾಮರ್ಥ್ಯದಲ್ಲಿ, ಕಲಿಯುವಂತ ಸಾಮರ್ಥ್ಯ ಬಹಳಷ್ಟು ಕೆಳಗಡೆ ಇದ್ದಾಗ ಆ ಮಗುನನ್ನ ಕಾಳಜಿಯಿಂದ ಉತ್ತಮ ರೀತಿಯಲ್ಲಿ ಆ ಮಗುನ ಬೆಳೆಸಿ ಪೋಷಿಸಿ ಮುನ್ನಡೆಸುವಂತದ್ದಾಗಿದೆ ಯಾವುದು? ಎಜುಕೇರ್. ಅಂದ್ರೆ ಮಗುವಿಗೆ ಉತ್ತಮ ವಾತಾವರಣ ಒದಗಿಸಿ, ಸೃಷ್ಟಿಸಿ, ನಿಶ್ಚಿತ ಗುರಿ ತಲುಪುವ, ಅಂದ್ರೆ ಒಂದು ಗುರಿ ತಲುಪುವಂತೆ ಅವನನ್ನ ಪೋಷಿಸುವ, ಅಂದ್ರೆ ಅವನನ್ನ ನೋಡಿಕೊಳ್ಳುವ ಕಾರ್ಯವೇನಂತ ಕರಿತೀವಿ ನಾವು? ಶಿಕ್ಷಣ ಅಂತೇಳಿ ಕರಿತೀವಿ. ಅಂದ್ರೆ ಅದರ ಅರ್ಥ ಮಗುವನ್ನ ನೋಡಿದಾಗ ಆ ಮಗು ಬಾಹ್ಯ ರೀತಿಯಲ್ಲಿ ಜ್ಞಾನ ಪಡೆದು ಅನುಭವ ಮೂಲಕ ಬೆಳೆಯುವಂತೆ ಮಾಡುವ ಕಾರ್ಯವಿಧಾನವೇ ಶಿಕ್ಷಣ ಅಂತ ಹೇಳಿ ಇಲ್ಲಿ ನಾವು ಕರೆಯಲಾಗುತ್ತೆ. ಹಾಗಾಗಿ ಎಜುಕೇಶನ್ಗೆ ಮೂರು ರೀತಿಯಲ್ಲಿ ಏನಪ್ಪಾ ಅಂದ್ರೆ ನಾವು ಶಿಕ್ಷಣದ ಅರ್ಥವನ್ನ ನೀಡಲಾಗುತ್ತೆ. ಮಗುಗೆ ಶಿಕ್ಷಣ ಕೊಡ್ಬೇಕಾಗ್ತದೆ. ಯಾವ್ದಪ್ಪ ಅಂದ್ರೆ ಒಂದು ಎಜುಕೇಟಮ್, ಇನ್ನೊಂದು ಎಜುಕೇರ್, ಮತ್ತೊಂದು ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಎಜುಸೇರ್ ಅಂತ ಹೇಳಿ ನಾವು ಕರೆಯಲಾಗುತ್ತೆ. ಎಜುಸೇರ್ ಅಂತಂದ್ರೆ ಟು ಲೀಡ್ ಔಟ್ ಅಂತ ಹೇಳಿ. ಟು ಲೀಡ್ ಔಟ್ ಅದರ ಅರ್ಥ ಕನ್ನಡದಲ್ಲಿ ಹೊರತ ಅಂದ್ರೆ ಹೊರ ಹಾಕುವುದು ಅಂತ ಹೇಳಿ ಅರ್ಥ. ಅಂದ್ರೆ ಮಗುವಿನಲ್ಲಿ ಏನಪ್ಪಾ ಅಂದ್ರೆ ಆಂತರಿಕವಾಗಿ ಸೂಕ್ತಗೊಂಡಿರುವ, ಅಂದ್ರೆ ಅದು ಅಡಕಿಕೊಂಡಿರುವ, ಅದು ಏನಪ್ಪಾ ಅಡಕಿಕೊಂಡಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನೇನಪ್ಪ ಅಂದ್ರೆ ಹೊರತಂದು ಒಂದು ವ್ಯವಸ್ಥಿತವಾಗಿ, ಒಂದು ಕ್ರಮಬದ್ಧವಾಗಿ ವಿಕಸಿಸುವಂತೆ ಮಾಡುವಂಥದ್ದೇ ಶಿಕ್ಷಣ ಅಂತ ಹೇಳಿ ಏನಪ್ಪ ಅದರಲ್ಲಿ ಹೇಳಲಾಗುತ್ತೆ. ಅಂದ್ರೆ ಒಂದು ವ್ಯವಸ್ಥಿತವಾಗಿ ಅದನ್ನ ಒಂದು ಕ್ರಮಬದ್ಧವಾಗಿ, ವ್ಯಾಕರಣಬದ್ಧವಾಗಿ, ಒಂದು ವ್ಯವಸ್ಥೆ ಶಾಸ್ತ್ರೋಕ್ತವಾಗಿ ಅಂತ ಹೇಳ್ತೀವಿ, ಆ ನಿಟ್ಟಿನಲ್ಲಿ ಆ ಮಗುಗೆ ಒಂದು ಹೊರ ತೆಗೆದುಕೊಂಡು ಸೂಕ್ತ ರೀತಿಯಲ್ಲಿ ಶಕ್ತಿ ಸಾಮರ್ಥ್ಯಗಳನ್ನ ಗುರುತಿಸಿ ಹೊರ ಹಾಕಿ ಅದಕ್ಕೆ ವಿಕಾಸವಾಗುವಂತೆ, ಪರಿಪೂರ್ಣ ಕಲಿತುಕೊಳ್ಳುವಂತೆ ಮಾಡತಕ್ಕಂಥದ್ದು ಯಾವುದು? ಶಿಕ್ಷಣ ಅಂತ ಹೇಳಿ ನಾವಿಲ್ಲಿ ಕರೆಯಲಾಗುತ್ತೆ. ಸೊ ಹೀಗಾಗಿ ಈ ಪದದ ಅರ್ಥಗಳನ್ನ ನೋಡಿದಾಗ ಜ್ಞಾನ ಏನಾಗಿದೆ ಮಗುವಿನಲ್ಲಿ ಮೊದಲೇ ಅಡಕವಾಗಿರ್ತದೆ, ಆ ಸಾಮರ್ಥ್ಯ ಇರ್ತದೆ. ಆ ಸಾಮರ್ಥ್ಯವನ್ನ ಗುರುತಿಸಿ, ಒಳಗಡೆ ಇರ್ತಕ್ಕಂಥ ಆಂತರಿಕವಾಗಿ ಆ ಮಗುವಿನಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನು ಗುರುತಿಸಿ ಯಾವ ಜ್ಞಾನವನ್ನ ಬಾಹ್ಯ ರೀತಿಯಿಂದ ತುಂಬುವುದಿಲ್ಲ ಎಂಬ ಮಾತು ಸ್ಪಷ್ಟವಾಗ್ತದೆ. ಹಾಗಾಗಿ ಆಂತರಿಕವಾಗಿರ್ತಕ್ಕಂಥ ಒಂದು ಜ್ಞಾನವನ್ನ ಶಿಕ್ಷಣದ ಮೂಲಕ, ಶಿಕ್ಷಣದ ಕಾರ್ಯದ ಮೂಲಕ ಒಂದು ಜ್ಞಾನವನ್ನ ಹೊರ ಹಾಕಿ ಏನಪ್ಪಾ ಅಂದ್ರೆ ಆ ಮೊದಲು ಸೂಕ್ತ ಶಕ್ತಿಗಳನ್ನ ಹೊರಬರುವಂತೆ ವಿಕಾಸ ಮಾಡುವಂತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಶಿಕ್ಷಣ ಆಗಿದೆ, ವಿಕಾಸ ಮಾಡುವಂಥದ್ದೇ ಶಿಕ್ಷಣ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಹಾಗಾಗಿ ಶಿಕ್ಷಣ ಏನಪ್ಪಾ ಅಂದ್ರೆ ನಾವು ಈ ಮೂರು ರೀತಿಯಲ್ಲಿ ಏನಪ್ಪಾ ಅಂದ್ರೆ ನೋಡ್ತೀವಿ. ಏನು? ಎಜುಕೇಟಮ್, ಎಜುಕೇರ್ ಮತ್ತು ಎಜುಸೇರ್ ಅನ್ನೋ ಒಂದು ಎಜುಕೇಶನ್ ಪದದಿಂದ, ಮೂರು ಪದಗಳ ಮೂಲಕ ಶಾಸ್ತ್ರೋಕ್ತವಾಗಿ, ಕ್ರಮಬದ್ಧವಾಗಿ, ಒಂದು ವ್ಯವಸ್ಥಿತವಾಗಿ ಮಗುಗೆ ಶಿಕ್ಷಣವನ್ನ ದಾರಿ ಎಳೀತಕ್ಕಂಥದ್ದು, ಅದು ಒಂದು ಬಹಳಷ್ಟು ಆತ್ಮೀಯತೆಯಿಂದ, ಕಾಳಜಿಯಿಂದ ಮಗುಗೆ ಒಂದು ಪೋಷಿಸುವಂತೆ ಮಾಡ್ತಕ್ಕಂಥ ಒಂದು ಶಿಕ್ಷಣ
ಇದಾಗಿದೆ ಅಂತ ಹೇಳ್ತೀವಿ. ಇನ್ನು ಶಿಕ್ಷಣದ ವಿಶಾಲ ಅರ್ಥ ಮತ್ತು ಸಂಕುಚಿತ ಅರ್ಥ ಅಂತಂದಾಗ ದ ನ್ಯಾರೋ ಆಫ್ ವೈಡರ್ ಮೀನಿಂಗ್ ಆಫ್ ಎಜುಕೇಶನ್ ಅಂತ ಹೇಳ್ತೀವಿ. ಮೊದಲನೇದಾಗಿ ನಾವು ಅಲ್ಲಿ ಶಿಕ್ಷಣದ ಸಂಕುಚಿತ ಅರ್ಥವನ್ನ ನೋಡ್ತೀವಿ. ನ್ಯಾರೋ ಆಫ್ ಮೀನಿಂಗ್ ಆಫ್ ಎಜುಕೇಶನ್. ಏನ್ ಸಂಕುಚಿತ ಅರ್ಥ ಅಂತ ಹೇಳಿದಾಗ ಏನಪ್ಪಾ ಅಂದ್ರೆ ಒಂದು ಸಂಕುಚಿತ ಅರ್ಥದಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಡೀತಕ್ಕಂಥ ಬೋಧನಾ ಕಾರ್ಯವಾಗಿದೆ. ಮಗು ಯಾವಾಗ ಶಾಲೆಗೆ ದಾಖಲಾತಿ ಹೊಂದಿದಾಗ ಒಂದು ವ್ಯವಸ್ಥಿತವಾಗಿ ಸಂಕುಚಿತವಾಗಿ ಒಂದು ಶಾಲಾ ಕಾಲೇಜುಗಳಲ್ಲಿ ಬೋಧನಾ ಮೂಲಕ ಕಾರ್ಯ ನಡೀತಕ್ಕಂಥದ್ದು ಯಾವುದು ಸಂಕುಚಿತ ಅರ್ಥದ ಶಿಕ್ಷಣ. ಈ ದೃಷ್ಟಿಯಲ್ಲಿ ನೋಡಿದಾಗ ಶಿಕ್ಷಣವು ಮಗು ಶಾಲೆಗೆ ಸೇರಿದಾಗಿನಿಂದ ಪ್ರಾರಂಭವಾಗಿ ಅವನು ಒಂದು ಹಂತದ ಅಧ್ಯಯನ ಮುಗಿಸಿದ ನಂತರ ಕೊನೆಗೊಳ್ಳುವ ಪ್ರಕ್ರಿಯೆಯಾಗಿದೆ. ಅಂದ್ರೆ ಒಂದು ವ್ಯವಸ್ಥಿತವಾಗಿ ಪ್ರಾಥಮಿಕ ಹಂತದಲ್ಲಿ ಇಟ್ಕೊಂಡು ಉನ್ನತ ಹಂತದವರೆಗೆ ಏನಪ್ಪಾ ಅಂತಂದ್ರೆ ಶಿಕ್ಷಣದ ಒಂದು ಪ್ರಕ್ರಿಯೆಯಾಗಿದೆ, ಪಡೆದುಕೊಳ್ತಕ್ಕಂಥ ಪ್ರಕ್ರಿಯೆಯಾಗಿದೆ. ಹಾಗಾಗಿ ಸಂಕುಚಿತ ಅರ್ಥದಲ್ಲಿ ಶಿಕ್ಷಣವೆಂದ್ರೆ ಹಲವು ಸಾಂಪ್ರದಾಯಿಕ ವಿಷಯಗಳ ಅಧ್ಯಯನ ಕಾರ್ಯವಾಗಿದೆ. ಯಾಕೆಂದ್ರೆ ಮಗು ಏನಪ್ಪಾ ಅಂದ್ರೆ ಪ್ರಾಥಮಿಕವಾಗಿರ್ತಕ್ಕಂಥ ಮಗು ಮುಂದೆ ಪ್ರಜೆ ಆಗುವಂತ ಒಂದು ಜವಾಬ್ದಾರಿಯನ್ನ ಪಡೆಯುವಂತದ್ದಾಗಿದೆ. ಆ ಪಡೆಯುವಂತ ಅಧ್ಯಯನ ಕಾರ್ಯವಾಗಿದೆ ಯಾವುದು ಸಂಕುಚಿತ ಅರ್ಥದ ಶಿಕ್ಷಣ. ಅಂದ್ರೆ ಆ ಪೂರ್ವ ಪ್ರಾಥಮಿಕ ಮತ್ತು ಔಪಚಾರಿಕ ಶಿಕ್ಷಣ ಪ್ರಸಾರ ಮಾಧ್ಯಮಗಳಾದ ಶಾಲಾ ಕಾಲೇಜುಗಳು ಏನಿದಾವೆ ಔಪಚಾರಿಕ ಶಿಕ್ಷಣ ಅಂತ ಹೇಳ್ತೀವಿ ನಾವು. ಔಪಚಾರಿಕ ಶಿಕ್ಷಣ ಏನಿದೆ ಅವು ಶಾಲಾ ಕಾಲೇಜುಗಳಾಗಿರ್ತಕ್ಕಂಥದ್ದು ಅವುಗಳಿಂದ ಸಾಗುವಂತದ್ದಾಗಿದೆ ಶಿಕ್ಷಣದ ಪ್ರಕ್ರಿಯೆ. ಅಂದ್ರೆ ಪ್ರಾಥಮಿಕ ಅಂದ್ರೆ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ಪ್ರಾರಂಭವಾಗಿ ವಿಶ್ವವಿದ್ಯಾಲಯದ ಶಿಕ್ಷಣದವರೆಗೆ ಅಂದ್ರೆ ಉನ್ನತ ಶಿಕ್ಷಣದವರೆಗೆ ವಿದ್ಯುಕ್ತವಾಗಿ ಅಂದ್ರೆ ಶಾಸ್ತ್ರೋಕ್ತವಾಗಿ ಪಡೀತಕ್ಕಂಥ ಶಿಕ್ಷಣ ಇದಾಗಿದೆ ಯಾವುದು ಸಂಕುಚಿತ ಅರ್ಥದ ಶಿಕ್ಷಣ. ಇಲ್ಲಿ ಒಬ್ಬ ಶಿಕ್ಷಣ ತಜ್ಞರು ಹೇಳ್ತಾರೆ, ಯಾರಪ್ಪ ಅಂದ್ರೆ ಎಸ್ ಮೆಕೆನ್ಜಿ ಅವ್ರು ಹೇಳ್ತಾರೆ. ಏನಂದ್ರೆ ಸಂಕುಚಿತ ದೃಷ್ಟಿಯಲ್ಲಿ ಶಿಕ್ಷಣವೆಂದರೆ ನಮ್ಮ ಸಾಮರ್ಥ್ಯಗಳನ್ನ ಬೆಳೆಸುವ ನೇರವಾದ ಮತ್ತು ಪ್ರಜ್ಞಾಪೂರ್ವಕವಾಗಿ ಮಾರ್ಗವಾಗಿದೆ. ಅಂದ್ರೆ ಸಂಕುಚಿತ ದೃಷ್ಟಿಯಲ್ಲಿ ಶಿಕ್ಷಣವೆಂದ್ರೆ ನಮ್ಮಲ್ಲಿ ಅಡಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನ ಬೆಳೆಸುವ ಮತ್ತು ನೇರವಾದ ಮತ್ತು ಪ್ರಜ್ಞಾಪೂರ್ವಕವಾಗಿ ಅಂದ್ರೆ ವ್ಯವಸ್ಥಿತವಾಗಿ ಜ್ಞಾನೋಕ್ತವಾಗಿ ಏನಪ್ಪಾ ಅಂದ್ರೆ ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥಿತವಾದಂತ ಒಂದು ಪ್ರಕ್ರಿಯೆ ಯಾವುದಾಗಿದೆ ಅಂದ್ರೆ ಸಂಕುಚಿತ ಅರ್ಥದ ಶಿಕ್ಷಣವಾಗಿದೆ ಅಂತ ಹೇಳ್ತೀವಿ. ಇದು ವ್ಯವಸ್ಥಿತವಾಗಿ ಶಕ್ತಿ ಸಾಮರ್ಥ್ಯಗಳನ್ನ ಅಳಿತಕ್ಕಂಥದ್ದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಹೀಗೆ ಸಂಕುಚಿತ ಅರ್ಥ ಅಂದ್ರೆ ಶಿಕ್ಷಣ ಒಂದು ಉದ್ದೇಶ ಪೂರಿತ ಮತ್ತು ಪೂರ್ವ ಯೋಜಿತ ಕಾರ್ಯಚಟುವಟಿಕೆ ಆಗಿದೆ. ಖಂಡಿತ. ಯಾಕಂದ್ರೆ ಹೇಳಿದ್ನಲ್ಲ, ಒಂದು ಮಗುವನ್ನ ಉತ್ತಮ ಪ್ರಜೆಯನ್ನಾಗಿ ಮಾಡತಕ್ಕಂತ ಪೂರ್ವ ಪ್ರಾಥಮಿಕದಿಂದ ಹಿಡ್ಕೊಂಡು ಉನ್ನತ ಶಿಕ್ಷಣದವರೆಗೆ ಪರಿಪೂರ್ಣ ಜ್ಞಾನ ವಿಕಾಸ ಹೊಂದುವಂತೆ ಮಾಡತಕ್ಕಂತ ಒಂದು ಉದ್ದೇಶ ಪೂರಿತ ಮತ್ತು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕಾರ್ಯ ಚಟುವಟಿಕೆಯಾಗಿದೆ ಯಾವುದು ಸಂಕುಚಿತ ಅರ್ಥದ ಶಿಕ್ಷಣ. ಹಾಗಾಗಿ ಆ ಮೂಲಕ ಶಿಕ್ಷಣ ಪಡೆಯುವವನ ವರ್ತನೆ ಪರಿವರ್ತಿಸುವ ಪ್ರಕ್ರಿಯೆ ಆಗಿದೆ. ಯಾಕಂದ್ರೆ ಒಬ್ಬ ಮಾನವ ಹೆಂಗಾಗಿರ್ಬೇಕಂದ್ರೆ ಸಾರ್ಥಕ ಬದುಕನ್ನ ಕಟ್ಟಿಕೊಳ್ಳುವಂತೆ ಆಗಿರ್ಬೇಕು. ಅಂತ ಶಿಕ್ಷಣವನ್ನ ಅವನ ಮನುಷ್ಯನನ್ನಾಗಿ ಮಾನವನನ್ನಾಗಿ ಸಾರ್ಥಕ ಬದುಕು ಕಟ್ಟಿಕೊಳ್ಳುವನ್ನಾಗಿ ಮಾಡತಕ್ಕಂತ ಒಂದು ಪ್ರಕ್ರಿಯೆ ಆಗಿದೆ ಯಾಕಂದ್ರೆ ಸಂಕುಚಿತ ಅರ್ಥದ ಶಿಕ್ಷಣ. ಈ ಅವನಲ್ಲಿ ವಿಶಿಷ್ಟ ರೀತಿಯ ಜ್ಞಾನ ಹಾಗೂ ಕೌಶಲ್ಯ ತುಂಬುವಂತೆ ಮಾಡತಕ್ಕಂಥ ಒಂದು ವಿಧಾನವಾಗಿದೆ, ಬೆಳೆಸುವಂತ ವಿಧಾನವಾಗಿದೆ. ಒಟ್ಟಾರೆಯಾಗಿ ಸಂಕುಚಿತ ಅರ್ಥದ ಶಿಕ್ಷಣ ಏನಪ್ಪ ಅಂದ್ರೆ ಶಾಲಾ ಬೋಧನೆಗೆ ಸೀಮಿತವಾಗಿದ್ದು ಮಗುವಿನ ಸರ್ವತೋಮುಖ ಉದ್ದೇಶಪೂರಿತ ಒಂದು ಕಾರ್ಯಚಟುವಟಿಕೆಗಳ ಮೂಲಕ ಅವನಲ್ಲಿ ವಿಶೇಷ ರೀತಿಯ ಜ್ಞಾನ ಹಾಗೂ ಒಂದು ಕೌಶಲ್ಯಗಳನ್ನ ಬೆಳೆಸುವ ಕಾರ್ಯವಿಧಾನವಾಗಿದೆ. ಈ ಒಂದು ಕಾರ್ಯ ಚಟುವಟಿಕೆಗಳು ಏನಪ್ಪ ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಮೂಲ ನಿರ್ದಿಷ್ಟ ಸ್ಥಳವಾಗಿದ್ದು ಸಮಯ ವೇಳಾಪತ್ರಿಕೆ ಸಮಯ ಪ್ರಜ್ಞೆ ಸಂಯಮ ಈ ಪಠ್ಯಕ್ರಮ ಹಾಗೂ ಅರ್ಹ ಬೋಧಕರ ಒಂದು ಒಂದು ವ್ಯವಸ್ಥಿತವಾದಂತ ಮಾರ್ಗದರ್ಶನದಲ್ಲಿ ಏನಪ್ಪಾ ಅಂದ್ರೆ ಪ್ರಕ್ರಿಯೆ ನಡೀತಕ್ಕಂಥದ್ದು ಯಾವುದು ಸಂಕುಚಿತ ಅರ್ಥದ ಶಿಕ್ಷಣ. ಹಾಗಾಗಿ ಈ ಎಲ್ಲವೂ ಪೂರ್ವ ಯೋಜಿತವಾಗಿದ್ದು ಮತ್ತು ಪೂರ್ವ ಯೋಜನೆ ಆಗಿದ್ದು ವ್ಯವಸ್ಥಿತವಾಗಿ ನಡೀತಕ್ಕಂಥ ಒಂದು ಶಿಕ್ಷಣದ ಪ್ರಕ್ರಿಯೆಯಾಗಿದೆ ಯಾವುದು ಸಂಕುಚಿತ ಅರ್ಥದ ಶಿಕ್ಷಣ ಅಂತ ಹೇಳ್ತೀವಿ ನಾವು. ಇನ್ನು ವಿಶಾಲ ಅರ್ಥದಲ್ಲಿ ಶಿಕ್ಷಣ ಅಂತಂದಾಗ ಇದು ಮುಂದಿನ ತರಗತಿಯಲ್ಲಿ ನಾನು ವಿವರಿಸ್ತಾ ಹೋಗ್ತೇನೆ. ಸೊ ಇಲ್ಲಿವರೆಗೆ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ ಆಸಕ್ತಿಯಿಂದ ವೀಕ್ಷಿಸಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತೇಳಿ ನಾನು ಭಾವಿಸ್ತಾ ನನ್ನ
ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಅನ್ನು ಒತ್ತಿ ಮತ್ತು ಮುಂದಿನ ವಿಡಿಯೋಗಳಿಗೆ ತಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಆಶಿಸ್ತಾ ನಾನು ಈ ಒಂದು ತರಗತಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರ.